ಇವಾಗ ಸಂಗೀತ ಲೋಕದ ಮೆಲೋಡಿ ಕ್ವೀನ್ ಇನ್ನಿಲ್ಲ ಅಂಥೇಳಿ ಎಸ್ ಜಾನಕಿ ನಿಧನಕ್ಕೆ ಪ್ರಧಾನಿ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಂಗೀತ ಮತ್ತು ಸಂಸ್ಕೃತಿಗೆ ತುಂಬಲಾರದ ನಷ್ಟ ಆಗಿದೆ. ಸಂಗೀತ ಮತ್ತು ಸಂಸ್ಕೃತಿ ಜಗತ್ತಿಗೆ ತುಂಬಲಾರದ ನಷ್ಟ ಆಗಿದೆ. ವಿವಿಧ ಭಾಷೆಗಳಲ್ಲಿ ಹಾಡುಗಳಲ್ಲಿ ಅಂದರೆ ವಿವಿಧ ಭಾಷೆಗಳ ಹಾಡುಗಳಿಗೆ ಜೀವವನ್ನು ತುಂಬಿದ್ರು ಎಸ್ ಜಾನಕಿ ಅವರು. ಪ್ರತಿಯೊಂದು ಭಾವನೆಗೂ ಅಪ್ರತಿಮ ಸೊಬಗು ನೀಡಿದ್ರು. ಅವರ ಮಧುರ ಗೀತೆ ಕೇಳುವವರನ್ನು ಮೋಡಿ ಮಾಡುತ್ತಿತ್ತು. ಎಸ್ ಜಾನಕಿ ನಿಧನಕ್ಕೆ ಪ್ರಧಾನಿ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ. ನೋಡಿ, ಅವರ ಹಾಡುಗಳು ಎಲ್ಲರನ್ನ ಮೋಡಿ ಮಾಡ್ತಾ ಇತ್ತು. ಮೆಲೋಡಿ ಕ್ವೀನ್ ಎಸ್ ಜಾನಕಿ ಅವರು ಶಾಶ್ವತವಾಗಿ ಮೌನವಾಗಿದ್ದಾರೆ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಟ್ವೀಟನ್ನು ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವೀಕ್ಷಕರೇ, ನಾನು ಹೇಳ್ತಾ ಇದ್ನಲ್ಲ, ಭಾರತೀಯ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಆ ಥರದ ಧ್ವನಿಗಳು, ಆ ಥರದ ಪ್ರತಿಭೆಗಳು 20ಕ್ಕೂ ಹೆಚ್ಚು ಭಾಷೆಯಲ್ಲಿ ಹಾಡುವುದಂದರೆ ಸಾಮಾನ್ಯ ಮಾತಲ್ಲ. 48,000ಕ್ಕೂ ಅಧಿಕ ಹಾಡುಗಳು ಕೊಟ್ಟಿದ್ದಾರೆ ಭಾರತೀಯ ಚಿತ್ರರಂಗಕ್ಕೆ ಅವರ ಕಂಠ ಸಿರಿಯ ಮೂಲಕ. ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಭಾರತದ ವಿವಿಧೆಡೆ ಅವರ ಅಭಿಮಾನಿಗಳಿದ್ದಾರೆ. ನೀವು ಮೈಸೂರಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಇವಾಗ ಎಸ್ ಜಾನಕಮ್ಮನವರು ಶಾಶ್ವತವಾಗಿ ಮೌನವಾಗಿದ್ದಾರೆ. ದೇಹವಾಗಿ ನಮ್ಮ ಜೊತೆ ಇಲ್ಲ ಅಷ್ಟೇ, ಅವರ ಕಂಠದಿಂದ ಯಾವಾಗಲೂ ಕೂಡ ನಮ್ಮ ಜೊತೆ ಇರ್ತಾರೆ. ಅವರ ಧ್ವನಿ ಯಾವತ್ತೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಇದು ಆಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.